ಅಣ್ಣ ಕಂಟಿ ಅಣ್ಣ ಬಂದ. ಏಯ್, ಇಷ್ಟ ದಿನ ಬೇರೆಯವ್ರ ಮನೆಗೆ ಹೋಗ್ತಿದ್ದೇನಾ? ಅಣ್ಣ ನಿನ್ ವಿಷಯ ಗೊತ್ತಿಲ್ಲ, ಮಧ್ಯಾಹ್ನ ಕಂಟಿ ಅಣ್ಣ ಊಟಕ್ಕೆ ಅಂತ ಮನೆಗೆ ಬಂದಿದ್ನ, ಅದ್ಗೆ ನೋಡಿದ ತಕ್ಷಣ ಹಂಗೆ ಓಡೋಗ್ಬಿಟ್ಟ. ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಜೊತೆ ನಿನ್ಗೆ ಮಾತು? ನಿನ್ನೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಲ್ಲ, ಅಲ್ಲಿ ನಿಮ್ಗೇನು ತೊಂದರೆ ಆಗ್ಲಿಲ್ವಾ? ಎಲ್ಲ ಸಾಲ್ವ್ ಆಯ್ತಾ? ಮುಂದೆ ಏನು ಸಮಸ್ಯೆ ಆಗಲ್ಲ ತಾನೆ? ಅದೆಲ್ಲ ನಿನ್ಗ್ಯಾಕೆ? ಅದನ್ನ ಕಟ್ಕೊಂಡು ನೀನೇನ್ ಮಾಡ್ತೀಯ? ನಿನ್ ಬಗ್ಗೆ ಕಾಳಜಿ ಇರೋದಕ್ಕೆ ತಾನೇ ಅವ್ರು ಕೇಳ್ತಾ ಇರೋದು. ನೀಟಾಗಿ ಉತ್ತರ ಕೊಡೋದಕ್ಕೆ ಏನ್ ರೋಗ ನಿಂಗೆ? ಅಷ್ಟೊಂದು ಕಾಳಜಿ ಇದ್ದಿದ್ರೆ ಸ್ಟೇಷನ್ಗೆ ಬಂದು ವಿಚಾರಿಸ್ಬೇಕಿತ್ತು. ಅಂಡು ಸುಟ್ಕೊಂಡ್ಮೇಲೆ ಮುಲಾಮ್ ಕೊಟ್ರೆ ಏನ್ ಪ್ರಯೋಜನ? ಯೋ, ನಿನ್ ಬಗ್ಗೆ ನಮಗ್ ನಯಾ ಪೈಸಾ ಕಾಳಜಿ ಇಲ್ಲ ಅಂತ ನಾನು ಒಪ್ಕೋತೀನಿ. ಪಾಪ ಅದ್ಗೆ ನಿನ್ನೆಯಿಂದ ನಿನ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಗೊತ್ತಾ? ನಮ್ಗಿನ ಜಾಸ್ತಿ ಅವರೇ ನಿನ್ ಬಗ್ಗೆ ಟೆನ್ಷನ್ ಆಗಿದ್ರು. ಹೌದೇನಮ್ಮ? ಇಂಥ ಆಶ್ಚರ್ಯಗಳೆಲ್ಲ ನಮ್ಮನೇಲಿ ನಡೆಯೋಲ್ಲ. ಅಲ್ಲ, ಅದು ಪೊಲೀಸರು ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ರಲ್ಲ, ನಂಗೆ ತುಂಬಾ ಗಾಬರಿ ಆಗೋಗಿತ್ತು. ಈ ತರ ನಾನು ಮುಂಚೆ ಯಾವತ್ತೂ ನೋಡೇ ಇಲ್ಲ. ಈ ನಟರಾಜನ ದಸೆಯಿಂದ ನಿನಗೊಂದು ಭಾಗ್ಯ ಸಿಕ್ತು ಬಿಡು. ಇರ್ಲಿ ಇರ್ಲಿ, ಥ್ಯಾಂಕ್ಸ್. ಈ ಮನೆಯಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋರು ಒಬ್ರಾದ್ರೂ ಇದಾರಲ್ಲ. ಒಂದ್ಸಲ 2 ಸಲ ಆದ್ರೆ ಓಕೆ, ತಿಂಗ್ಳಿಗೆ 4-5 ಸಲ ಅಂದ್ರೆ ಯಾರು ಯೋಚನೆ ಮಾಡ್ತಾರೆ? ನನಗೋಸ್ಕರ ನೋಡು, ನಾನು ಅವನ ತಲೆ ಹೊಡೆದು ಸ್ಟೇಷನ್ಗೆ ಹೋಗಿ ಬಂದಿರೋದು. ಹದ್ದು ಹಾವಿನಿಂದ ತನ್ನ ಮರಿಗಳನ್ನ ಉಳಿಸ್ಕೊಂಡ್ರೆ ಮರಿಗಳು ಹದ್ದಿಗೆ ಒದರದ್ವಂತೆ. ಈ ಮನೆಯಲ್ಲಿ ನಾನು ಏನು ಮಾಡಿದ್ರು ತಪ್ಪೆ. ನಾನು ಆಗಲ್ಲ ಹೇಳಿದ್ದು, ಅದ್ಗೆ ನಿನ್ನ ಹತ್ರ ಚೆನ್ನಾಗೇ ಮಾತಾಡಿದ್ರು ತಾನೆ. ಆದ್ರೆ ನೀನು ಸಾಕು. ಮಕ್ಕಳು ಒಳ್ಳೇದಕ್ಕೆ ನಾನ್ ಮಾಡ್ತಿರೋ ಹೋರಾಟ ಯಾರ ಕಣ್ಗೂ ಕಾಣಿಸಲ್ಲ. ಅವರಿಗೆ ನಾನು ಕೂಗಾಡೋದು ಮಾತ್ರ ಕೇಳಿಸುತ್ತೆ. ಸರ್ಗ ಅವ್ರೇನೋ ಸಾಕ್ ಮಕ್ಳು ಅಂತ ಹೇಳ್ದಂಗಿತ್ತು. ನೀವು ಬೇಜಾರಾಗ್ಬಿಡಿ. ಅದಕ್ಕೆ ಆ ಮನುಷ್ಯ ಆಗೇನೆ, ಅದಕ್ಕೆ ಅವ್ರ ಕಂಡ್ರೆ ನಮ್ಗೆ ಯಾರಿಗೂ ಆಗಲ್ಲ. ನಂಗೇನ್ ಬೇಜಾರಿಲ್ಲ. ಯಾವಾಗ ನೋಡಿದ್ರು ಇಡ್ಲಿ ದೋಸೆ. ನಿಮ್ಮ ಅಣ್ಣಗೆ ಬೇರೆ ಏನು ಮಾಡಕ್ ಬರಲ್ವೇನೋ? ತಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ದೇವ್ರು? ಅಟ್ಲೀಸ್ಟ್ ಬಿರಿಯಾನಿನೋ ತಂದೂರಿನೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಾ, ಎಲ್ಲ ತಂದಾಕು. ದಿನ ನಿಂಗ ಅಣ್ಣ ತಂದೂರಿಯೇ ಮಾಡಾಕ್ತಾನೆ. ಎಲ್ಲಿ ಹೋದ್ರು ನೆಮ್ಮದಿ ಇಲ್ಲ. ನನ್ನ ಕರ್ಮ. ನೋಡಿದ್ರೆ ಅದಕ್ಕೆ ಕೇರ್ ಮಾಡಿದಷ್ಟು ಜೋರ್ ಮಾಡ್ತಾನೆ ಅವಯ್ಯ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಉಪೇಂದ್ರ ಅವ್ರ ಸಿನಿಮಾನ ಮ್ಯೂಟಲ್ ನೋಡ್ದಂಗೆ ಈ ವಯ್ಯನ್ ಜೀವನ ಒಂದೊಂದ್ಸಲ ಒಂದೊಂದ್ ತರ ಅರ್ಥ ಆಗ್ತಾರೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾವು ಡೀಲ್ ಮಾಡ್ದಂಗೆ ನೀವು ಮಾತಾಡಿ ಸಾಕು. ಏನು ಆಗಿಲ್ಲ ಬ್ರೋ. ಅದು ನಾನ್ ಹೇಳ್ಬೇಕು, ನೀನಲ್ಲ. ಅಂಗೈಲಿ ದೀಪ ಹಿಡ್ಕೊಂಡಂಗೆ ನಿನ್ ಕಾರ್ನ ಜೋಪಾನವಾಗಿ ತಗೊಂಡ್ಬಂದಿದೀನಿ ಬ್ರೋ. ಬೆಂಕಿ ಬಿತ್ತು ನಿಮ್ ಬ್ರೋಗೆ. ಕಾರ್ನ 2 ದಿನದಲ್ಲಿ ಮುಟ್ಟಿಸ್ತೀನಿ ಅಂತ ಹೇಳಿ ಕಾಲು ಮೆಸೇಜ್ ನ ಬ್ಲಾಕ್ ಮಾಡಿಟ್ಟಿದ್ಯಾ. ನಮ್ಮಪ್ಪ ನನ್ನನ್ ಗುಮ್ತಾ ಇದಾರೆ. ಅದು ಮನೇಲಿ ನೆಟ್ವರ್ಕ್ ಸರಿ ಇರ್ಲಿಲ್ಲ. ನನ್ನ ಹತ್ರ ಡಿಂಗ್ರಿ ಬೆಲ್ಲ ಆಟ ಇಟ್ಕೋಬೇಡಲ್ಲೋ. ಆಯ್ತು ಮಗ, ಅದ್ ಏನಾಯ್ತು ಅಂದ್ರೆ ಎತ್ತೋ ಕೈ. ಸಿಟಿ ಟ್ರಾಫಿಕ್ ಅಲ್ಲೇ ನನ್ ವೆಹಿಕಲ್ ಓಡ್ಸಕ್ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಮಗನೆ, ನನ್ ಜೀಪ್ ನ ಅಲ್ಲಿ ಇಲ್ಲಿ ಚೇಸಿಂಗ್ ಫೈಟಿಂಗ್ ಎಲ್ಲ ಮಾಡಿದ್ಯಾ ನೀನು. ಇಲ್ಲ ಕಣೋ, ಅದು ಬೇರೆ ಗಾಡಿ. ನಿನ್ ಗಾಡಿಲಿ ಜಸ್ಟ್ ಪೊಲೀಸ್ ಸ್ಟೇಷನ್ ಇಂದ ಮನೆಗ್ ಬಂದಿದ್ದಷ್ಟೇ. ಲವ್, ಏನೋ ನೀನು ಫ್ರೆಂಡ್ ಆಗಿ ಇಷ್ಟೇ ಏನೋ. ನನ್ ಮದ್ವೆ ಹೇಗೆಲ್ಲ ಆಯ್ತು ಅಂತ ನಿನ್ ಗೊತ್ತು ತಾನೆ. ನೀನ್ ಕಾರಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ಬಿಡೋದ್ ಮಗ. ಆಯ್ತು ಬಿಡಪ್ಪ, ಏನೀಗ ನನ್ ಹುಟ್ಟ ಮಗಗೆ ನಿನ್ನ ಹೆಸರು ಇಡ್ತೀನಿ ಬಿಡು. ಮುಚ್ಚಪ್ಪ ಸಾಕು ನೀನು. ಮೊದ್ಲು ನನ್ ಕೀ ಕೊಡು. ಲವ್ ಮಗ, ನೀನ್ ಹೆಂಗ್ ಮಾತಾಡ್ತಿದ್ಯಾ ಅಂದ್ರೆ ನನ್ಗೇನೋ ಗಾಡಿನೇ ಓಡ್ಸಕ್ ಬರಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನಾನ್ ಬಾಡಿಗೆ ಓಡ್ಸೋ ಕಾರ್ನೆ ಎಷ್ಟು ನೀಟಾಗಿ ಓಡಿಸ್ತೀನಿ ಗೊತ್ತಾ? ಅಂತದ್ರಲ್ಲಿ ನೀನ್ ಸ್ವಂತ ಗಾಡಿನ ನಾನು ಕೆಡ್ದಾಗ ಓಡಿಸ್ತೀನ. ಗಂಡ್ ರೆಪ್ಪೆ ತರ ಕಾಪಾಡ್ಕೊಂಡ್ ಬಂದಿದ್ದೀನ. ಈ ತರ ಡೈನಾಮಿಕ್ ಡೈಲಾಗ್ ಹೇಳೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಮೊದ್ಲು ನನ್ ಕೀ ಕೊಡು. ಏನೋ ಮಗ,
ನಿನ್ಗೆ ಫ್ರೆಂಡ್ಶಿಪ್ಗಿಂತ ಕಾರ್ಯ ಮುಖ್ಯ ಆಗೋಯ್ತೇನೋ? ಹೌದು, ನನ್ ಕಾರ್ ನನಗ್ ಮುಖ್ಯ. ನಮ್ಮಪ್ಪ ದಿನ ಹಾಕೊಂಡ್ ರುಬ್ತಾ ಇದ್ದಾನೆ, ಕೊಡೋಕಿನ. ಕೊಡಿ ಇಲ್ಲಿ, ನಾನು ಹೇಳ್ಕೊಡ್ತೀನಿ. ಹೇ ಪರವಾಗಿಲ್ಲ, ಇದೆಲ್ಲ ನಾನು ನೋಡ್ಕೋತೀನಿ. ನೀವು ಹೋಗಿ, ನೀವು ಅಣ್ಣನಿಗೆ ಹೆಲ್ಪ್ ಮಾಡೋಗಿ, ನಾನು ಇವನ್ ಸ್ಟಡಿಗೆ ಹೆಲ್ಪ್ ಮಾಡ್ತೀನಿ. ಹೋಗಿ. ಓಕೆ. ಹೆಂಗೆ ನಾಮ್ಚ ಮಕ್ಕ ಸುಮ್ಮನೆ ಹೋದ್ರೆ ಬಿಲ್ಡಪ್ ಕೊಟ್ಟೆ. ನನಗೆ ಬೇಕಲ್ಲ, ನಿನ್ಗೆ ಬೇಕಾಗಿರೋದು ಅದ. ಅಣ್ಣ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲಮ್ಮ, ನಾನು ಮಾಡ್ಕೋತೀನಿ. ನಾನು ತರಕಾರಿ ವಾಶ್ ಮಾಡ್ಕೊಡ್ತೀನಿ. ಬೇಡಮ್ಮ. ಇಷ್ಟು ಚಿಕ್ಕ ಕೆಲಸನೂ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ಹೇಗೆ? ನಾನು ಮನೇಲಿ ಹೇಗೆ ತೊಳೆಯೋದು ಅಂತ ನೋಡಿದೀನಿ, ನಂಗೆ ಬರುತ್ತೆ. ಸರಿ, ಅಲ್ಲಿದೆ ತರಕಾರಿ. ಥ್ಯಾಂಕ್ಸ್. ಏನಮ್ಮ ಮಾಡ್ತಿದ್ದೀರಾ? ತುಂಬಾ ಡಸ್ಟ್ ಇದೆ ಅಣ್ಣ, ಇರಿ ನೀಟಾಗಿ ತೊಳಿತೀನಿ. ಈರುಳ್ಳಿನ ಯಾರು ತೊಳಿತಾರೆ? ನಂಗೆ ಇದೆಲ್ಲ ಮಾಡಿ ಅಭ್ಯಾಸ ಇದೆ ಅಣ್ಣ. ಪರವಾಗಿಲ್ಲ, ಕೊಡಿಲಿ ಕೊಡಿಲಿ. ಪಾಪ ಸುಮ್ಮನೆ ಯಾಕೆ ತೊಂದರೆ ತಗೋತಾ ಇದ್ದೀರಾ? ನಾನು ಮಾಡ್ಕೋತೀನಿ. ಅಲ್ಲ ಅಣ್ಣ, ಪರವಾಗಿಲ್ಲ. ಅಣ್ಣ ಇದನ್ನ ನಾನು ಕಟ್ ಮಾಡ್ತೀನಿ, ಕೊಡಿ. ಬೇಡಮ್ಮ, ನಾನು ಮಾಡ್ತೀನಿ. ಇಲ್ಲ, ನೀವ್ ಅವತ್ತು ಹೆಚ್ಚಿದ್ದನ್ನ ನಾನು ಕ್ಲೀನಾಗಿ ಅಬ್ಸರ್ವ್ ಮಾಡಿದೀನಿ, ನಂಗೆ ಬರುತ್ತೆ, ಟ್ರಸ್ಟ್ ಮೀ. ಇಲ್ಲ ಆಗೋದು. ಅಣ್ಣ ಕಾಯಿ ತುರ್ಕೊಡ್ಲಾ? ಬರತ್ತಾ? ಹಾ 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 ಬರುತ್ತೆ. ತುರಿಯೋ ಮಣೆ ಬೇಡ, ನಾನು ಮಾಡ್ಕೋತೀನಿ. ಅದು ತುರಿಯೋ ಮಣೆ ಸರಿ ಇಲ್ಲ. ನಿಮ್ಮ ಉಗುರು ಏನಾದ್ರು ಕಟ್ ಮಾಡ್ಕೊಂಬಿಟ್ರೆ ತೊಂದರೆ ಆಗುತ್ತೆ. ನಾನು ಮಾಡ್ಕೋತೀನಿ. ಏಯ್ ನೋಡ ಅಲ್ಲಿ, ಶ್ರೀಮಂತರ ಮನೆ ಹುಡುಗಿ ಆದ್ರೂ ಎಷ್ಟೊಂದು ಕೆಲಸ ಕಲ್ತ್ಕೊಂಡಿದ್ದಾಳೆ ಅಂತ. ನಾನು ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್, ಬೇರೆ ಚಾಯ್ಸೇ ಇಲ್ಲ. ಅಲ್ಲ, ಅದಕ್ಕೆ ಅಲ್ಲಿ ಅಡುಗೆ ಮಾಡ್ತೀನಿ ಅಂದ್ರೆ ಮುತ್ತಣ್ಣ ಎಲ್ಲದಕ್ಕೂ ಬೇಡ ಬೇಡ ಅಂತಾನೆ. ಅಣ್ಣನಿಗಿಂತ ಚೆನ್ನಾಗಿ ಅಡಿಗೆ ಮಾಡ್ಬಿಟ್ರೆ ಅಂತ. ಜೋಕ್ ಚೆನ್ನಾಗಿತ್ತು, ನಗ್ಬೇಕು ಅನ್ನಿಸ್ಲಿಲ್ಲ. ಅಣ್ಣ, ಕಂಟಿ ಅಣ್ಣ ಬಂದ. ಏಯ್, ಇಷ್ಟ ದಿನ ಬೇರೆಯವ್ರ ಮನೆಗೆ ಹೋಗ್ತಿದ್ದೇನಾ? ಅಣ್ಣ ನಿನ್ ವಿಷಯ ಗೊತ್ತಿಲ್ಲ, ಮಧ್ಯಾಹ್ನ ಕಂಟಿ ಅಣ್ಣ ಊಟಕ್ಕೆ ಅಂತ ಮನೆಗೆ ಬಂದಿದ್ನಾ, ಅದ್ಗೆ ನೋಡಿದ ತಕ್ಷಣ ಹಂಗೆ ಓಡೋಗ್ಬಿಟ್ಟ. ಮಧ್ಯಾಹ್ನ ಏನೋ ಓಡೋದ್ರಿ, ಇವಾಗ ಹೆಂಗ್ ಓಡ್ತೀರಾ? ಆಂಟಿ, ನೀನೇ ನಿಮ್ಮ ಮನೇಲಿ ಕಳ್ತನ ಮಾಡ್ತಿದ್ದೇನೋ? ಊಟ ಬಿಟ್ಟು ಹಾಗೆ ಓಡೋಗೋದಕ್ಕೆ? ಅದನ್ನೆಲ್ಲ ಬೆಳಗ್ಗೆನೆ ಯೋಚನೆ ಮಾಡ್ಬೇಕಿತ್ತು. ಹಗ್ಲೆಲ್ಲ ಬಾಯಿಗೆ ಬಂದಾಗ ಮಾತಾಡಿ ರಾತ್ರಿ ಬಂದು ತಲೆ ತೆಗಿಸ್ತಾನೆ. ಬಿಟ್ಟ ಕಂಡಿದ್ದೀನಿ, ನಿಲ್ಸೋ. ಬರೀ ಇದೆ ಆಯ್ತು ನಿಂದು. ನೀವ್ ಈಗ್ಲೂ ಮನೆಗ್ ಬರಲ್ವೇನೋ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿದ್ದೀರಾ? ಏನಿದು? ಅದ್ಗೆ ಗಿಫ್ಟ್, ಅದ್ಗೆ ಇರಿ ನಾನೇ ನೋಡ್ತೀನಿ. ಕೊಡಲಿ, ನಾನು ನೋಡ್ತೀನಿ. ಕೊಡಲಿ. ಸ್ಪಾನರ್ ಇದೆ, ಏನೋ ಸ್ಪಾನ್ಸರ್ ತಂದ. ಕೊಡಲಿ, ಚೆಕ್ ಮಾಡು. ಅದೇ ನೋಡ್ಲಿ ಬಿಡ. ಸುಮ್ಮನೆ ನಾನು ಚೆಕ್ ಮಾಡ್ತೀನಿ. ಪ್ಲೀಸ್ ಹರಿ, ಅವನೇ ಓಪನ್ ಮಾಡ್ಲಿ ಕೊಡ. ಆಯ್ತು, ಓಪನ್ ಮಾಡು. ನಮ್ ಕಂಟಿ ಹಾಗೇನೆ, ಯಾರಿಗಾದ್ರೂ ಬೇಜಾರು ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಒಂದ್ ಗಿಫ್ಟ್ ತಂದ್ಬಿಟ್ಟಿರ್ತಾನೆ ಸಮಾಧಾನ ಮಾಡಕ್ಕೆ. ಹಂಗಿದ್ರೆ ನಾನ್ ಬೇಜಾರಾದಾಗ ಇವತ್ತಿನವರೆಗೂ ನನ್ಗೆ ಒಂದ್ ಗಿಫ್ಟ್ ಬಂದಿಲ್ಲ. ಅಪ್ಪ ತಂದೆ,
ನಿನಗೆ ಸಮಾಧಾನ ಮಾಡೋದಕ್ಕೆ ಒಂದಲ್ಲ 12 ಗಿಫ್ಟ್ ಕೊಟ್ಟರು ಸಾಲಲ್ಲ. ಪಾಪ ಅವನೆಲ್ಲಿಂದ ತರ್ತಾನೆ. ಅಣ್ಣ ಕಾಫಿ ಮಗ್ಗು. ಕಾಫಿ. ಏಯ್ ಯಾಕ್ರ ನಗ್ತಿದ್ದೀರಾ? ಚೆನ್ನಾಗೇ ಇದೆಯಲ್ಲ. ನಿಮ್ಗೆ ಇವನ್ ತರ ಗಿಫ್ಟ್ ಸೆಲೆಕ್ಟ್ ಮಾಡಕ್ ಬರುತ್ತಾ? ಮೊದ್ಲು ಅದನ್ನ ನೋಡಿ. ಅಲ್ಲಣ್ಣ, ಅವ್ನು ತಂದಿದ್ದಕ್ಕೆ ಬೇಜಾರಿಲ್ಲ, ಆದ್ರೆ ಕಾಫಿ ಮಗ್ ತಂದಿದ್ದಲ್ಲ ಅಣ್ಣ. ಅಣ್ಣ ನಿಂಗೆ ಕಾಫಿ ಮಗ್ ತಗೋ ಅಂತ ಯಾರಣ್ಣ ಐಡಿಯಾ ಕೊಟ್ಟಿದ್ದು? ಅದು ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು. ವೈಭವಿನ್ ಕೇಳಿದೆ, ಅದಕ್ಕೆ ಅವಳು ಇದನ್ನು ಕೊಡು ಅಂತ ಹೇಳಿದ್ಲು. ಕೊಡೋ ಇಲ್ಲಿ ತೊಳಿ. ನೀವು ಕಾಲೇಜಲ್ಲಿ ಎಂತೆಂಥ ಕಪ್ಗಳು ತಗೊಂಡಿದ್ದೀರಾ, ಇದು ಕಾಫಿ ಕಪ್. ಅಲ್ಲ ಅಣ್ಣ, ಅದಕ್ಕೆ ಸಮಾಧಾನ ಆಗುತ್ತಾರ ಬೇರೆ ಯಾವ್ದಾದ್ರು ಗಿಫ್ಟ್ ತರ್ಬೇಕು ತಾನೆ. ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ರು ನಿಮ್ಮಿಬ್ರಿಗೂ? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರಿ. ಅಲ್ಲ, ಇದಕ್ಕೆ ಏನಾಗಿದೆ ಅಂತ ಹಿಂಗ್ ನಗ್ತಿದ್ದೀರಾ? ಚೆನ್ನಾಗೇ ಇದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಅಂತ ಅಣ್ಣ ಅದಕ್ಕೇನು ಸಮಾಧಾನ ಮಾಡ್ಬಿಟ್ಟ. ಇನ್ಮೇಲಿಂದ ಕಾಫಿ ಟೀ ಏನೇ ಇದ್ರು ನಾನು ಇದ್ರಲ್ಲೇ ಕುಡಿತೀನಿ. ಸರಿ ಬನ್ನಿ ಊಟ ಮಾಡಿರಂತೆ.